ವೆರಿ ಸಿಸ್ಟರ್ಹುಡ್, ಎಲ್ಲರಿಗೂ ಈ ವಿಡಿಯೋಗೆ ಸುಸ್ವಾಗತ. ಈ ವಿಡಿಯೋ ಬಂದು ಎಲ್ಲ ವರ್ಕಿಂಗ್ ಮದರ್ಸ್ಗೋಸ್ಕರ. ಯಾರ್ಯಾರು ಮನೇಲೇ ವರ್ಕ್ ಫ್ರಮ್ ಹೋಮ್ ಮಾಡ್ತಿರ್ತೀರ, ನಿಮಗೆ ಮನೆ ಮ್ಯಾನೇಜ್ ಮಾಡೋದು, ಮಕ್ಕಳನ್ನ ಮ್ಯಾನೇಜ್ ಮಾಡೋದು, ಹಾಗೆ ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಮಾಡ್ತಾ ನೀವು ತುಂಬ ಓವರ್ವೆಲ್ಮ್ ಆಗಿರ್ತೀರ, ಹಾಗೆ ತುಂಬ ಸಂಕಟದಲ್ಲಿ ಸಿಕ್ಕಾಕೊಂಡಿರ್ತೀರ. ಯಾವ ಕೆಲಸ ಯಾವಾಗ ಮಾಡೋದು, ಹಾಗೆ ನಿಮ್ಮ ಫ್ಯಾಮಿಲಿ ಸಪೋರ್ಟು ಇರೋದಿಲ್ಲ, ನಿಮ್ಮ ಫ್ಯಾಮಿಲಿ ಸರ ದೂರದಲ್ಲಿರ್ತಾರೆ, ನೀವು ಬಂದು ಸಿಟಿನಲ್ಲಿ ಬಂದು ಒದ್ದಾಡ್ತಿರ್ತೀರ, ಯಾವ ಕೆಲಸ ಯಾವಾಗ ಮಾಡೋದು, ಯಾವ ಟೈಮ್ಗೆ ಏನು ಮಾಡೋದು ಅಂತ. ಸೊ ಈ ವಿಡಿಯೋ ಬಂದು ನಿಮಗೋಸ್ಕರ. ನಿಮ್ಮ ಡೇನ ಯಾವ ಥರ ಪ್ಲ್ಯಾನ್ ಮಾಡಬೇಕು, ಹಾಗೆ ನಿಮ್ಮ ಮೈಂಡ್ಸೆಟ್ನ ಯಾವ ಥರ ಇಟ್ಕೋಬೇಕು, ಹಾಗೆ ಇದರಲ್ಲಿ ನನ್ನ ಡೇ ನಾನು ಯಾವ ಥರ ಪ್ಲ್ಯಾನ್ ಮಾಡ್ಕೊತೀನಿ ಅದನ್ನು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ನೀವು ಇದರಿಂದ ಇವತ್ತಿನಿಂದನೇ ಆ್ಯಕ್ಷನ್ ತಗೊಳ್ಳಿ. ಬನ್ನಿ ಈ ವಿಡಿಯೋ ಮುಂದುವರ್ಸೋಣ. ಸೊ ನೀವು ಡೇನ ಪ್ಲ್ಯಾನ್ ಮಾಡಬೇಕು ಅಂತಂದರೆ ಫಸ್ಟು ಒಂದು ಪ್ರಾಸೆಸ್ನ ತಿಳ್ಕೊಬೇಕು. ಏನದು ಪ್ರಾಸೆಸ್ ಅಂದರೆ, ಒಂದು ಮೆಥಡ್ ಇದೆ. ಆ ಮೆಥಡನ್ನ ನೀವು ಫಾಲೋ ಮಾಡ್ತಾರೆ ನಿಮ್ಮ ಡೇ ನಿಮ್ಗೆ ಏನು ಯಾವ ಥರ ಬೇಕೋ ಆ ಥರ ನೀವು ಸಕ್ಸಸ್ಫುಲ್ಲಾಗಿ ಮಾಡ್ಕೊತೀರ. ಎಲ್ಲ ಕೆಲಸನೂ ಆನ್ ಟೈಮ್ಗೆ ಆಗುತ್ತೆ, ಎಲ್ಲ ಕೆಲಸ ನೀಟಾಗಿ ಆಗುತ್ತೆ, ಹಾಗೆ ನೀವು ಏನೇನು ಕೆಲಸ ಅಂದ್ಕೊಂಡಿರುತ್ತೆ ಎಲ್ಲ ಕೆಲಸನೂ ಆಗುತ್ತೆ. ಮೆಥಡ್ ಬಂದು 3P ಸರ್ಕಲ್ ಮೆಥಡ್. 3P ಸರ್ಕಲ್ ಮೆಥಡ್ ಏನಂತಂದರೆ, 3P ಇರುತ್ತೆ. ಆ 3Pನ ನೀವು ಮ್ಯಾನೇಜ್ ಮಾಡಿಕೊಂಡು ನಿಮ್ಮ ಡೇನ ಪ್ಲ್ಯಾನ್ ಮಾಡಬೇಕು. ಸೊ ಮೊದಲನೇ P ಬಂದು ಪ್ರಯಾರಿಟೈಸ್, ಎರಡನೇ P ಬಂದು ಪ್ರಿಪೇರ್, ಮೂರನೇ P ಬಂದು ಪಾಸ್. ಏನಿದು ಈ 3Ps ಅಂತಂದರೆ, ಸೊ ಫಸ್ಟ್ P ಬಂದು ಪ್ರಯಾರಿಟೈಸ್ ಅಲ್ವಾ. ಇದು ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ, ನಿಮ್ಮ ಡೇನಲ್ಲಿ ಏನೇನು ಕೆಲಸ ಮಾಡಬೇಕು ಅಂತ, ಯಾವ್ದು ಮೋಸ್ಟ್ ಇಂಪಾರ್ಟೆಂಟ್ ಕೆಲಸಗಳು ಏನಿರುತ್ತೆ ಅಂತ ಅದನ್ನು ಲೀಸ್ಟ್ ಮಾಡ್ಕೊಳ್ಳೋದು, ಚೆಕ್ ಲಿಸ್ಟ್ ಮಾಡ್ಕೊಳ್ಳೋದು. ಒಂದು ಪೇಪರ್ ಮೇಲೆ ಬರೀರಿ ಅಥವಾ ಒಂದು ಸ್ಟಿಕ್ಕಿ ನೋಟ್ ಮೇಲೆ ನಿಮ್ಮ ಡೇನಲ್ಲಿ ಯಾವುದು ತುಂಬ ಇಂಪಾರ್ಟೆಂಟ್ ಕೆಲಸ ನೀವು ಮಾಡಬೇಕಾಗಿರುತ್ತೆ ಅಂತ ಅದನ್ನು ಸ್ಟಿಕ್ಕಿ ನೋಟ್ಸಲ್ಲಿ ಬರೀರಿ. ಬರೆದ್ಬಿಟ್ಟು ಅದನ್ನು ನಿಮ್ಮ ಕಣ್ಣು ಮುಂದೆ ಕಾಣಿಸೋ ಥರ ಒಂದು ಫ್ರಿಜ್ ಮೇಲೆ ಅಥವಾ ನೀವು ಏನಪ್ಪ ವರ್ಕ್ ಮಾಡೋ ಡೆಸ್ಕ್ ಮೇಲೆ ಅದನ್ನು ಅಂಟಿಸಿ ನೀವು ಅದನ್ನು ನೋಡ್ತಾರೆ. ಹಾಗೆ ಸೆಕೆಂಡ್ P ಬಂದು ಪ್ರಿಪೇರ್. ನೀವು ಇವತ್ತಿನ ಕೆಲಸ ಏನು ಮಾಡಬೇಕು, ಯಾವುದು ತುಂಬ ಇಂಪಾರ್ಟೆಂಟ್ ಕೆಲಸಗಳಿರುತ್ತೆ ಅದನ್ನು ಪ್ರೀವಿಯಸ್ ಡೇನೇ ಪ್ರಿಪೇರ್ ಮಾಡ್ಕೊಳ್ಳಿ. ಯಾವ ಕೆಲಸ ಯಾವ ಟೈಮ್ ಮಾಡಬೇಕು, ಏನೇನು ಮಾಡಬೇಕು ಅನ್ನೋದನ್ನು. ಹಾಗೆ ಥರ್ಡ್ P ಬಂದು ಪಾಸ್. ನೀವು ಫುಲ್ ಡೇ ಕೆಲಸ ಮಾಡ್ತಿರ್ತೀರ, ಬರೀ ಕೆಲಸ, ಬರೀ ಏನಪ್ಪ ಪ್ರಿಪೇರಿಂಗ್ ಅಂತಂದರೆ ನಿಮಗೋಸ್ಕರ ನೀವು ಟೈಮ್ ಕೊಡೋದು ಯಾವಾಗ? ಫಸ್ಟು ಅದನ್ನು ಕಲೀರಿ. ಸೊ ಈಗ ಒಂದು ಸ್ವಲ್ಪ ಏನಪ್ಪ ಒಂದು ಟೈಮ್ಗೆ ಒಂದು ಕೆಲಸ ಮಾಡ್ತಿದ್ದೀರ ಅಂತಂದರೆ ಆ ಕೆಲಸ ಆದಮೇಲೆ ನಿಮಗೆ ಒಂದು ಬ್ರೇಕ್ ತೊಗೊಳ್ಳಿ. ಒಂದು 5 ನಿಮಿಷ ಅಥವಾ ಒಂದು 2 ನಿಮಿಷ ಬ್ರೇಕ್ ತೊಗೊಳ್ಳಿ. ಇದನ್ನು ಯಾವ ಥರ ಪ್ಲ್ಯಾನ್ ಮಾಡೋದು? ಈಗ ನನ್ನ ಡೇ ನಾನು ಯಾವ ಥರ ಪ್ಲ್ಯಾನ್ ಮಾಡ್ಕೊತೀನಿ ಅಂತಂದರೆ, ಬನ್ನಿ ಈಗ ನನ್ನ ಡೇ ನಾನು ಯಾವ ಥರ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಆರ್ಗನೈಸ್ ಆಗಿ ನಾನು ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀನಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನನ್ನ ಡೇನ ನಾನು ಯಾವ ಥರ ಪ್ರಿಪೇರ್ ಮಾಡ್ಕೊಳ್ತೀನಿ ಅಂತಂದರೆ, ಸೊ ನನ್ನ ಡೇ ಬಂದು ನಾನು 3 ಝೋನ್ ಥರ ಡಿವೈಡ್ ಮಾಡ್ಕೊತೀನಿ. ಫಸ್ಟ್ ಝೋನ್ ಬಂದು ಮಾರ್ನಿಂಗ್ ಪವರ್ ಝೋನ್. ಬೆಳಿಗ್ಗೆ ಏನೇನು ಕೆಲಸ ಆಗಬೇಕು ಅವೆಲ್ಲ ಚೆಕ್ ಲಿಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಹಾಗೆ ಮತ್ತು ನೆಕ್ಸ್ಟ್ ಝೋನ್ ಬಂದು ಪ್ರೊಡಕ್ಟಿವಿಟಿ ಝೋನ್. ಈ ಪ್ರೊಡಕ್ಟಿವಿಟಿ ಝೋನಲ್ಲಿ ಬರೀ ನನ್ನ ಆಫೀಸ್ ಕೆಲಸ ಮತ್ತು ಮಕ್ಕಳ ಕೆಲಸ ಮಾತ್ರ. ನೆಕ್ಸ್ಟು ಥರ್ಡ್ ಝೋನ್ ಬಂದು ಈವ್ನಿಂಗ್ ಫ್ಯಾಮಿಲಿ ಝೋನ್. ಈ ಝೋನಲ್ಲಿ ನನ್ನ ಫೋಕಸ್ ಬರೀ ಅಡುಗೆದ್ರ ಮೇಲೆ ಇರುತ್ತೆ, ಮಕ್ಕಳು ಹೋಮ್ವರ್ಕ್ ಮೇಲೆ ಇರುತ್ತೆ, ಮತ್ತು ಮಕ್ಕಳು ಮಲಗಿಸೋ ತನಕ ಇದನ್ನು ಪ್ಲ್ಯಾನ್ ಮಾಡ್ಕೊತೀನಿ. ಸೊ ನನ್ನ ಡೇ ಯಾವ ಥರ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ನನಗೆ 2 ಮಕ್ಕಳು, ಮಗ ಬಂದು LKG ಹೋಗ್ತಾನೆ, ಹಾಗೆ ಮಗಳು ಬಂದು ಚಿಕ್ಕವಳು. ಸೊ ನನ್ನ ಡೇ ನಾನು ಯಾವ ಥರ ಪ್ಲ್ಯಾನ್ ಮಾಡ್ಕೊತೀನಿ ಅಂತಂದರೆ, ಫಸ್ಟ್ ಇದನ್ನು ನನ್ನ ಡೇ ನಾನು ಪ್ಲ್ಯಾನ್ ಮಾಡ್ಕೊಬೇಕು ಅಂದರೆ ಈ 3P ಸರ್ಕಲ್ ಮೆಥಡ್ನ ನಾನು ಫಾಲೋ ಮಾಡ್ತೀನಿ. ಸೊ ಫಸ್ಟು ಪ್ರಯಾರಿಟೈಸ್ ಮಾಡ್ಕೊತೀನಿ. ನನಗೆ ಇವತ್ತಿನ ದಿನದಲ್ಲಿ ಏನು 10 ಇಂಪಾರ್ಟೆಂಟ್ ಟಾಸ್ಕ್ಗಳಿರುತ್ತೆ ಅದನ್ನು ನಾನು ಚೆಕ್ ಲಿಸ್ಟ್ ಮಾಡ್ಕೊತೀನಿ ಝೋನ್ ಪ್ರಕಾರ. ಸೊ ಮಾರ್ನಿಂಗ್ ಪವರ್ ಝೋನಲ್ಲಿ ಏನು ಇಂಪಾರ್ಟೆಂಟ್ ಟಾಸ್ಕ್ ಇರುತ್ತೆ, ಏನು ಮಾಡಬೇಕು ಅಂತ ನಾನು ಚೆಕ್ ಲಿಸ್ಟ್ ಮಾಡ್ಕೊತೀನಿ. ಹಾಗೆ ಪ್ರೊಡಕ್ಟಿವಿಟಿ ಝೋನಲ್ಲಿ ಏನು ಇಂಪಾರ್ಟೆಂಟ್ ಟಾಸ್ಕ್ ಮಾಡಬೇಕಾಗಿರುತ್ತೆ ಅದನ್ನು ನಾನು ಚೆಕ್ ಲಿಸ್ಟ್ ಮಾಡ್ಕೊತೀನಿ. ಹಾಗೆ
ಈವ್ನಿಂಗ್ ಫ್ಯಾಮಿಲಿ ಝೋನಲ್ಲಿ ಯಾವ ಯಾವ ಇಂಪಾರ್ಟೆಂಟ್ ಟಾಸ್ಕ್ ನಾನು ಮಾಡಬೇಕಾಗುತ್ತೆ ಅದನ್ನು ನಾನು ಪ್ರಿಪೇರ್ ಮಾಡ್ಕೊಳ್ತೀನಿ, ಆಯಿತಾ. ಸೊ ಈಗ ನನ್ನ ಡೇ ಯಾವ ಥರ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ನನ್ನ ಡೇ ಬಂದು ಮಾರ್ನಿಂಗ್ 4 o'clockಗೆ ಸ್ಟಾರ್ಟ್ ಆಗುತ್ತೆ. ಮಾರ್ನಿಂಗ್ 4 to 5:30 ಬಂದು ನನ್ನ ಟೈಮ್ ಅದು ಆ ಟೈಮ್ ಅದು ನನ್ನ ರಿಸರ್ವ್ ಮಾಡಿ ಇಟ್ಕೊಂಡಿರ್ತೀನಿ. ಆ ಟೈಮಲ್ಲಿ ನಾನು ಇತ್ತೀಚೆಗೆ ನಾನು ಬುಕ್ಸ್ ಓದೋದನ್ನ ಕಲ್ತಿದ್ದೀನಿ. ಸೊ ಆ ಟೈಮಲ್ಲಿ ನಾನು 20 minutes ಬುಕ್ಸ್ ಓದ್ತೀನಿ, ಹಾಗೆ 20 minutes ನಾನು ಬರೆಯೋ ಅಭ್ಯಾಸ ಇದೆ, ಬರಿತೀನಿ. ಹಾಗೆ ರಿಮೈನಿಂಗ್ 20 minutesಲ್ಲಿ ನಾನು ಎಕ್ಸಸೈಸು, ಲೈಟ್ ಯೋಗ ಮಾಡ್ತೀನಿ, ಹಾಗೆ ಒಂದು ಸ್ವಲ್ಪ ಬ್ರೇಕ್ ತೊಗೊತೀನಿ ಆಗ. ಸೊ ಈ ಟೈಮ್ ಬಂದು 4 to 5:30 ನಾನು ಇದನ್ನು ಮ್ಯಾನೇಜ್ ಮಾಡ್ತೇನೆ. ಮತ್ತು 5:30 to 8:30 ತನಕ ಇದು ನಂದು ಮಾರ್ನಿಂಗ್ ಪವರ್ ಝೋನ್. ಏನಿದು ಮಾರ್ನಿಂಗ್ ಪವರ್ ಝೋನ್ ಅಂತಂದರೆ, ಸೊ 5:30 ನಾನು ಮನೆ ಕೆಲಸಕ್ಕೆ ಹೋಗ್ತೀನಿ, ಮನೆ ಕೆಲಸದಲ್ಲಿ ಇನ್ವಾಲ್ವ್ ಆಗ್ತೀನಿ. ಹಾಗೆ ಮನೇಲಿ ಏನಪ್ಪ ಬೆಳಗ್ಗೆ ಎದ್ದ ತಕ್ಷಣ ಏನೇನು ಕೆಲಸ ಮಾಡಬೇಕು ಫಸ್ಟ್ ಆ ಕೆಲಸ ಮುಗಿಸ್ತೀನಿ. ಮನೆ ಕ್ಲೀನಿಂಗು, ಹೊರಗಡೆ ಕ್ಲೀನಿಂಗು, ಹೊಸ್ಲಿಗೆ ನೀರು ಹಾಕೋದು, ರಂಗೋಲಿ ಬಿಡೋದು, ಹೊಸ್ಲಿಗೆ ಅರ್ಶಿನ ಕುಂಕುಮ ಎಲ್ಲ ಇಡೋದು, ಇದೆಲ್ಲ ಫಸ್ಟು ಸ್ಟೆಪ್ ಅದು ಮಾಡ್ತೀನಿ. ಮತ್ತು ಕಿಚನ್ಗೆ ಎಂಟ್ರಿ ಆಗ್ತೀನಿ. ಕಿಚನ್ಗೆ ಎಂಟ್ರಿ ಆಗಿದ ತಕ್ಷಣ ಫಸ್ಟು ಕಿಚನ್ಗೆ ಎಂಟ್ರಿ ಆಗಿದ ತಕ್ಷಣ ನಾನು ನನ್ನ ಮಗನಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಸೊ ಅವನು ಪ್ರಿಪೇರ್ ಮಾಡಬೇಕಂತಂದರೆ ಪ್ರೀವಿಯಸ್ ಡೇನೇ ನಾನು ಎಲ್ಲ ಲೀಸ್ಟ್ ಮಾಡಿಟ್ಕೊಂಡಿರ್ತೀನಿ. ಪ್ರಿಪ್ರೇಷನ್ಸ್ ಎಲ್ಲ ಪ್ರೀವಿಯಸ್ ಡೇನೇ ಆಗಿಬಿಟ್ಟಿರುತ್ತೆ. ಸೊ ಪ್ರೀವಿಯಸ್ ಡೇ ನೈಟ್ ಮಲಗೋಕ್ಕಿಂತ ಮುಂಚೆ ಅವ್ರ ಸ್ಕೂಲಿಂದ ಫುಡ್ ಮೆನು ಕಳಿಸಿರ್ತಾರೆ. ಆ ಫುಡ್ ಮೆನುನಲ್ಲಿ ಇವತ್ತಿಂದನ ಏನು ಅಡುಗೆ ಮಾಡಬೇಕು ಅಂತ ನಾನು ಹಿಂದಿನ ದಿವಸನೇ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಆಗ ಆ ಅಡುಗೆಗೆ ಬೇಕಾದಂಥ ವೆಜಿಟೇಬಲ್ಸು ಅಥವಾ ಏನೋ ತರಕಾರಿ ಎಲ್ಲ ತೆಗೆದಿಟ್ಟಿರ್ತೀನಿ. ಹಾಗೆ ನೈಟ್ ಮಲಗೋಕ್ಕಿಂತ ಮುಂಚೆ ನಾನು ಕಿಚನ್ ಕೌಂಟರ್ನ ಕ್ಲೀನಾಗಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಯಾವುದಾದ್ರೂ ಪಾತ್ರೆ ಇದ್ದರೆ ಪಾತ್ರೆ ನೀಟಾಗಿ ತೊಳೆದು ಇಟ್ಟು, ಮತ್ತು ಬೆಳಗ್ಗೆ ನಾನು ಕಿಚನ್ಗೆ ಎಂಟ್ರಿ ಆಗಿದ ತಕ್ಷಣ ನನಗೊಂದು ಒಂದು ಒಳ್ಳೆ ಫೀಲಿಂಗ್ ಬರುತ್ತೆ. ಓಕೆ, ಫಟಾಫಟ್ ಬೇಗ ಏನಪ್ಪ ಅಡುಗೆ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ನಾವು ಏನಪ್ಪ ನೈಟ್ ಏನಪ್ಪ ಕಿಚನ್ನ ನೀಟಾಗಿ ಇಟ್ಕೊಳ್ದ್ರ, ಯಾವ ಪಾತ್ರೆ ಏನಪ್ಪ ಎಲ್ಲಿಡ್ಬೇಕು ಅಲ್ಲಿಡಿದ್ರ, ಫುಲ್ ಏನಪ್ಪ ಮೆಸ್ಸಿ ಆಗಿದ್ರೆ ಬೆಳಗ್ಗೆ ನಾವು ಕಿಚನ್ಗೆ ಎಂಟ್ರಿ ಆಗಿದ ತಕ್ಷಣ ನಮಗೆ ಆ ಹುಮ್ಮಸ್ಸಿರೋದಲ್ಲ, ಅಡುಗೆ ಮಾಡೋ ಹುಮ್ಮಸ್ಸಿರೋದಲ್ಲ, ಮತ್ತು ಸ್ಪೀಡಾಗಿ ವರ್ಕ್ ಮಾಡೋಕ್ಕಾಗಲ್ಲ. ಸೊ ನಾವು ಏನಪ್ಪ ಬೆಳಗ್ಗೆ ಕಿಚನಲ್ಲಿ ಸ್ಪೀಡಾಗಿ ವರ್ಕ್ ಮಾಡಬೇಕಂದ್ರೆ ಮೇನ್ ನಮ್ಮ ಕಿಚನ್ ಕೌಂಟರ್ ಕ್ಲೀನಾಗಿರಬೇಕು. ಸೊ ವೆಜಿಟೇಬಲ್ಸ್ಗೆ ಎಲ್ಲಿ ಕಟ್ ಮಾಡಬೇಕು ಅಲ್ಲಿ ನೀಟಾಗಿ ಸ್ಪೇಸ್ ಇರಬೇಕು ಆ ವೆಜಿಟೇಬಲ್ ಪ್ರಿಪೇರ್ ಮಾಡೋದಕ್ಕೆ. ಹಾಗೆ ಎಲ್ಲ ಯಾವ ಪಾತ್ರೆ ಎಲ್ಲಿರಬೇಕು ಆ ಪಾತ್ರೆ ಅಲ್ಲಿಟ್ಟರೆ ನಮಗೆ ಫಾಸ್ಟಾಗಿ ಕೆಲಸ ಆಗುತ್ತೆ. ನಾವು ಬೇಗ ಮಗು ಬೇಕಾದಂಥ ಲಂಚ್ ರೆಡಿ ಮಾಡ್ಬೋದು. ಹಾಗೆ ಅವ್ರಿಗೆ ಅವ್ರ ಸ್ಕೂಲಿಂದ ಏನಪ್ಪ ಒಂದು ಲಂಚ್ ಕಳಿಸ್ಬೇಕಾಗುತ್ತೆ, ಹಾಗೆ ಹೆಲ್ದಿ ಸ್ನ್ಯಾಕ್ಸ್ ಕಳಿಸ್ಬೇಕಾಗುತ್ತೆ. ಸೊ ಇವು ಫಸ್ಟ್ ಪ್ರಯಾರಿಟಿ ಬಂದು ನಂದು ಇಂಪಾರ್ಟೆಂಟ್ ಟಾಸ್ಕ್ ಬಂದು ಫಸ್ಟ್ ಬೇಗ ಅವನಿಗೆ ಲಂಚ್ ಪ್ರಿಪೇರ್ ಮಾಡಬೇಕು, ಹಾಗೆ ಅವನದು ಸ್ನ್ಯಾಕ್ಸ್ ರೆಡಿ ಮಾಡಬೇಕು. ಇದ್ರ ಜೊತೆಗೆ ಫಸ್ಟ್ ಮಕ್ಕಳು ಬೆಳಿಗ್ಗೆ ಬೇಗ ಎದ್ದ ತಕ್ಷಣ ಅವ್ರಿಗೆ ಏನಪ್ಪ ವಾಶ್ರೂಮ್ ಕಳಿಸ್ತೀನಿ, ಅವರೇ ಬ್ರಷ್ ಮಾಡ್ಕೊಂಡ್ಬರ್ತಾರೆ. ಅವ್ರು ಬ್ರಷ್ ಮಾಡ್ಕೊಂಡು ಬಂದಿದ್ಮೇಲೆ ಲೈಟಾಗಿ ನೀರು ಬಿಸಿ ಮಾಡಿ ಒಂದು ಸ್ವಲ್ಪ ಅವ್ರಿಗೆ ವಾರ್ಮ್ ವಾಟರ್ ಕೊಡ್ತೀನಿ. ವಾರ್ಮ್ ವಾಟರ್ ಕೊಟ್ಟಿದ್ದಾರೆ, ಅದಾದಮೇಲೆ ಅವ್ರಿಗೆ ಹಾಲು ಬಿಸಿ ಮಾಡಿ ಹಾಲು ಕೊಡ್ತೀನಿ. ಹಾಗೆ ಸೈಮಿಲ್ಟೇನಿಯಸ್ಲಿ ಇಲ್ಲ ಅವ್ರಿಗೆ ಬೇಕಾದಂಥ ಬ್ರೇಕ್ಫಾಸ್ಟು ರೆಡಿ ಆಗ್ತಿರುತ್ತೆ, ಹಾಗೆ ಹೆಲ್ತಿ ಸ್ನ್ಯಾಕ್ಸು ರೆಡಿ ಮಾಡಿಟ್ಟಿರ್ತೀನಿ. ಇದ್ರ ಜೊತೆಗೆ ನಾನು ಕಿಚನಲ್ಲಿ ಹೊರಗಡೆ ಬರೋಕ್ಕಿಂತ ಮುಂಚೆ ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೆ ಬೇಕಾಗಿರುತ್ತೆ ಒಂದು ಸಾಂಬಾರು ಮಾಡ್ತೀನಿ. ಸೊ ಇದರಿಂದ ನಮ್ಮ ಟೈಮ್ ಸೇವ್ ಆಗುತ್ತೆ ಅಂತಂದರೆ, ಒಂದು ಸಾಂಬಾರು ಮಾಡೋದ್ರಿಂದ ಬೆಳಗ್ಗೆನೆ ಮಧ್ಯಾಹ್ನ ನಮಗೆ ಏನಪ್ಪ ಆಟೋಮೆಟಿಕ್ಕಾಗಿ ಕಿಚನ್ಗೆ ಹೋಗಿ ಮತ್ತೆ ಫ್ರೆಶ್ ಆಗಿ ಅಡುಗೆ ಮಾಡೋ ಅಷ್ಟು ಪೇಷನ್ಸ್ ಇರಲ್ಲ. ಸೊ ನಮ್ಗೆ ಆ ಟೈಮು ಸಿಗೋದಿಲ್ಲ. ಸೊ ಅದಕ್ಕೆ ಬೆಳಗ್ಗೆ ಬ್ರೇಕ್ಫಾಸ್ಟು ಒಂದು ಸಾಂಬಾರು ಮಾಡಿಬಿಟ್ವಿ ಅಂತಂದರೆ ಮಧ್ಯಾಹ್ನಕ್ಕೆ ಅದ್ರ ಜೊತೆಗೆ ರೈಸ್ ಮಾಡ್ಕೊಬೋದು, ಅಥವಾ ಮುದ್ದೆ ಮಾಡೋಷ್ಟು ಟೈಮ್ ಇದ್ದರೆ ಮುದ್ದೆ ಮಾಡ್ಬೋದು, ಅಥವಾ ನೈಟ್ಗೆ ಅದೇ ಸಾಂಬಾರಿಗೆ ರೈಸೋ ಮುದ್ದೆ ಮ್ಯಾನೇಜ್ ಆಗುತ್ತೆ. ಸೊ ಈ ಥರ ನಾನು 5:30 to 8:30 ನನ್ನ ಕಿಚನ್ ಮಾರ್ನಿಂಗ್ ಪವರ್ ಝೋನ್ ಮುಗಿಯುತ್ತೆ. ಅದರಿಂದ ಹೊರಗಡೆ ಬಂದಮೇಲೆ 8:30 to ಮತ್ತು 9:30 ಮತ್ತು ಅದು ನನ್ನ ಟೈಮ್. ಸೊ ಈ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಓಕೆ ಇಷ್ಟೆಲ್ಲ ಮಾಡಿದ್ಮೇಲೆ ನನ್ನ ಬಾಡಿಗೆ ಒಂದು ಸ್ವಲ್ಪ ರೆಸ್ಟ್ ಕೊಡ್ತೀನಿ. ಒಂದು ಸ್ವಲ್ಪ ಕೂತ್ಕೊಂಡು ಮ್ಯೂಸಿಕ್ ಕೇಳ್ತೀನಿ, ಅಥವಾ ಯಾವುದಾದ್ರು ಪಾಡ್ಕಾಸ್ಟ್ ಕೇಳ್ತೀನಿ, ಅಥವಾ ಕೆಲವು ಸರಿ ಏನಪ್ಪ ಚಿಕ್ಕ ಮಗಳ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ. ಹಾಗೆ ಇದ್ರ ಜೊತೆ ಈ ಟೈಮ್ ಒಳಗಡೆ ನನ್ನ ಫ್ಯಾಮಿಲಿ ಜೊತೆ ಬ್ರೇಕ್ಫಾಸ್ಟು ಮುಗಿಸ್ಬಿಡ್ತೀನಿ. ಮತ್ತು ನೆಕ್ಸ್ಟು ನಂದು ಪ್ರೊಡಕ್ಟಿವಿಟಿ ಝೋನು ಸ್ಟಾರ್ಟ್ ಆಗುತ್ತೆ. ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ನಂದು ಆಫೀಸ್ ವರ್ಕ್. ಸೊ ಅದು ಬಂದು 9:30 to 6:30 ತನಕ ಇರುತ್ತೆ. ಸೊ ಈ ಟೈಮಲ್ಲಿ ನಾನು ಯಾವುದರ್ಥ ಇನ್ನು ಬೇರೆ ಏನು ಕೆಲಸಕ್ಕೂ ಗಮನ ಹೋಗೋದಿಲ್ಲ, ಬರೀ ನಾನು ಆಫೀಸ್ ಕೆಲಸ. ಇದ್ರ ಮಧ್ಯ ನಾನು ಸ್ವಲ್ಪ ಮಗುಗೂ ಟೈಮ್ ಕೊಡ್ತೀನಿ. ಇವನ್ ನನ್ನ ಮಗ ಸ್ಕೂಲಿಂದ 1 ಗಂಟೆಗೆಲ್ಲ ಬಂದ್ಬಿಡ್ತಾನೆ. ಸೊ
ಅವನಿಗೂ ಟೈಮ್ ಕೊಟ್ಟು ಈ ಪೀರಿಯಡ್ 9:30 to 6:30 ಏನಿದೆ ಜಸ್ಟ್ ಬರೀ ನಾನು ಆಫೀಸ್ ಬಗ್ಗೆ ಫೋಕಸ್ ಮಾಡ್ತೀನಿ, ಹಾಗೆ ಮನೆ ಒಂದು ಸ್ವಲ್ಪ ಅಲ್ಲಿ ಒಂದು ಸ್ವಲ್ಪ ಕ್ಲೀನ್ ಮಾಡ್ಬೇಕಂದ್ರೆ ಕ್ಲೀನ್ ಮಾಡ್ಕೊತೀನಿ. ಇದು ನನ್ನ ಟೈಮ್ ಯಾವ ಥರ ಸೆಟ್ ಮಾಡ್ಕೊತೀನಿ ಅಂತಂದರೆ 9:30 ಲಾಗಿನ್ ಆಗಿದ ತಕ್ಷಣ 20 ಮಿನಿಟ್ಸ್ ಫೋಕಸ್ಡಾಗಿ ವರ್ಕ್ ಮಾಡ್ತೀನಿ. ಯಾವುದೇ ರೀತಿ ಡಿಸ್ಟ್ರಾಕ್ಷನ್ಸ್ ಇರೋದಲ್ಲ, ಯಾವುದೇ ರೀತಿ ಯಾವ ಕೆಲಸಕ್ಕೂ ನಾನು ಗಮನ ಹರ್ಸೋಕೆ ಬಿಡಲ್ಲ. ನಾನು ಮೊಬೈಲಲ್ಲಿ ಅಲಾರಾಮ್ ಇಟ್ಕೊತೀನಿ, 20 ಮಿನಿಟ್ಸ್ ಅಲಾರಾಮ್ ಇಟ್ಕೊತೀನಿ. ಆ 20 ಮಿನಿಟ್ಸ್ ಅಲಾರಾಮ್ ಹೊಡ್ಕೊಳ್ಳೋವರೆಗೂ ನಾನು ಫೋಕಸ್ಸಾಗಿ ಕೆಲಸ ಮಾಡ್ತೀನಿ. ಏನೇ ಆಫೀಸ್ ಕೆಲಸ ಟಾಸ್ಕ್ ಇರುತ್ತಲ್ಲ, ಆ ಟಾಸ್ಕ್ ನಾನು ಪ್ರೀವಿಯಸ್ ಡೇನೇ ಪ್ಲಾನ್ ಮಾಡಿ ಇಟ್ಕೊಂಡಿರ್ತೀನಿ. ಇವತ್ತು ಆಫೀಸ್ ಏನು ಟಾಸ್ಕ್ ಇಂಪಾರ್ಟೆಂಟ್, ಯಾವುದಾದ್ರು ಬೇಗ ಮಾಡಿ ಮುಗಿಸ್ಬೇಕು ಅಂತ ಪ್ರೀವಿಯಸ್ ಡೇ ನಾನು ಪ್ಲಾನ್ ಮಾಡಿಕೊಂಡು ಅದನ್ನು ಒನ್ಸ್ ಆಫೀಸ್ ವರ್ಕ್ ಸ್ಟಾರ್ಟ್ ಆಗಿದ ತಕ್ಷಣ ಆ 20 ಮಿನಿಟ್ಸಲ್ಲಿ ಫೋಕಸ್ಡಾಗಿ ವರ್ಕ್ ಮಾಡ್ತೀನಿ. 20 ಮಿನಿಟ್ಸ್ ಆದಮೇಲೆ 5 ಮಿನಿಟ್ಸ್ ಬ್ರೇಕ್ ತೊಗೊತೀನಿ. 5 ಮಿನಿಟ್ಸು ನಾನು ಕೂತ್ಕೊಂಡಿರೋ ಚೇರಿಂದ ಎದ್ದು ಹೊರಡೆ ಹೋಗ್ತೀನಿ, ಒಂದು ಸ್ವಲ್ಪ ಬಾಡಿ ಸ್ಟ್ರೆಚ್ ಕೊಡ್ತೀನಿ. ಹಾಗೆ ಒಂದೊಂದು ಬ್ರೇಕ್ ಒಂದೊಂದು ಥರ. ಒಂದು ಬ್ರೇಕ್ ಜಸ್ಟ್ ಎದ್ದು ಒಂದು ಸ್ವಲ್ಪ ವಾಕ್ ಮಾಡ್ತೀನಿ. ಇನ್ನೊಂದು ಬ್ರೇಕ್ ಯಾವ ಥರ ಇರುತ್ತೆ ಅಂದರೆ ಜಸ್ಟ್ ಹೋಗಿ ಒಂದು ಸ್ವಲ್ಪ ಟೀ ಸಿಪ್ ಮಾಡೋದಂದ್ರೆ ಟೀ ಸಿಪ್ ಮಾಡ್ತೀನಿ. ಅಥವಾ ಬೇರೆ ಬ್ರೇಕ್ಸ್ ಎಲ್ಲ ಯಾವ ಥರ ಇರ್ತದೆ, ನನ್ನ ಮಗಳು ಎದ್ದಿದ್ದಾಗ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀನಿ. ಮತ್ತು ನನ್ನ ಮಗ ಸ್ಕೂಲಿಂದ ಬಂದಾಗ ಅವನ್ನ ನೋಡ್ತೀನಿ. ಸೊ ಈ ಥರ 20 ಮಿನಿಟ್ಸ್ ಫೋಕಸ್ಡ್ ವರ್ಕು, 5 ಮಿನಿಟ್ಸ್ ಬ್ರೇಕ್. ಈ ಥರ ನಾನು 9:30 to 6:30 ತನಕ ಮ್ಯಾನೇಜ್ ಮಾಡ್ತೀನಿ. 6:30 ಇಂದ 9ವರೆಗೂ ಅಪ್ ಟು 9 ಯಾವ ಥರ ನಂದು ಇದು ನಂದು ಈವ್ನಿಂಗ್ ಫ್ಯಾಮಿಲಿ ಝೋನ್ ಅಂತ ಸೆಟ್ ಮಾಡ್ಕೊಂಡಿದ್ದೀನಿ. ಇದು ಯಾವ ಥರ ಮಾಡ್ತೀನಿ ಅಂದರೆ 6:30 ಆಗಿದ ತಕ್ಷಣ ಪೂಜೆ ರೂಮಲ್ಲಿ ದೀಪ ಹಚ್ತೀನಿ. ದೀಪ ಹಚ್ಚಿದಾದ್ಮೇಲೆ ನಾನು ಅಡುಗೆ ಮನೆಗೆ ಎಂಟ್ರಿ ಆಗುತ್ತೀನಿ. ಸೊ ಆಲ್ರೆಡಿ ಸಾಂಬಾರು ರೆಡಿ ಇರುತ್ತೆ, ಅದಕ್ಕೆ ರೈಸು ಅಥವಾ ಮುದ್ದೆ. ಯೂಶ್ವಲಿ ನಾನು ಮುದ್ದೆ ಪ್ರಿಫರ್ ಮಾಡ್ತೀನಿ. ತುಂಬ ಹೆಕ್ಟಿಕ್ ಆಯಿತು ಅಂದರೆ ರೈಸ್ನ ಪ್ರಿಫರ್ ಮಾಡ್ತೀನಿ. ಸೊ ನೈಟ್ ಡಿನ್ನರ್ ಪ್ರಿಪೇರ್ ಮಾಡೋ ಟೈಮಲ್ಲೇ ಮಗನಿಗೆ ಹೋಮ್ವರ್ಕ್ ಮಾಡಿಸ್ತೀನಿ. ಅಡುಗೆ ಮಾಡ್ತಾ ಅವನ ಜೊತೆಲಿ ಕೂರಿಸ್ಕೊಂಡು ಹೋಮ್ವರ್ಕ್ ಮಾಡಿಸ್ತೀನಿ. ಈವನ್ ಸಮ್ಟೈಮ್ಸ್ ರೈಸ್ ಅಂದರೆ ರೈಸ್ ಮಾಡಿ ಇಟ್ಬಿಡ್ತೀನಿ, ಅವನ ಜೊತೆ ಕೂತ್ಕೊಂಡು ಇವನ್ ನಾನು ಓದ್ತೀನಿ. ಇದರಿಂದ ಎಷ್ಟು ಬೆನಿಫಿಟ್ ಆಗುತ್ತೆ ಅಂತಂದರೆ ಅವ್ರ ಮಕ್ಳಿಗೂ ಅವ್ರ ಜೊತೆ ನಾವು ಕೂತ್ಕೊಂಡು ಓದಬೇಕಾದ್ರೆ ಅವ್ರಿಗೂ ಇಂಟ್ರೆಸ್ಟ್ ಬರುತ್ತೆ. ಓಕೆ, ಅಮ್ಮ ಓದ್ತಿದ್ದಾರೆ ಅಂತಂದರೆ ನಾನು ಓದಬೇಕು, ನನ್ನ ಹೋಮ್ವರ್ಕ್ ಕಡೆಗೆ ಗಮನ ಕೊಡಬೇಕು ಅನ್ನೋ ಥಾಟ್ ಅವರಲ್ಲೂ ಬರುತ್ತೆ. ಇವನ್ ದೊಡ್ಡ ದೊಡ್ಡ ಸಕ್ಸಸ್ಫುಲ್ ಪೀಪಲ್ಸು ಇದನ್ನೇ ಹೇಳಿರೋದು. ಮಕ್ಕಳು ಓದ್ತಿರ್ಬೇಕಾದ್ರೆ ಇವನ್ ತಂದೆ ತಾಯಿ ಅವರು ಅವ್ರ ಜೊತೆಲಿ ಕೂತ್ಕೊಂಡು ಓದೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ಅವ್ರಿಗೂ ಒಂದು ನಾವು ಪುಷ್ ಕೊಟ್ಟಂಗೆ ಆಗುತ್ತೆ. ಓದೋದ್ರ ಮೇಲೆ ಗಮನ ಹರಿಸೋ ಥರ ನಾವು ಮಾಡ್ತೀವಿ. ಸೊ ಇದನ್ನು ಇವನ್ ಸುಧಾಮೂರ್ತಿ ಅವರು ಹೇಳಿದ್ದಾರೆ. ಅವರು ಮಕ್ಕಳು ಹೋಮ್ವರ್ಕ್ ಮಾಡಿಸೋಂಥ ಟೈಮಲ್ಲಿ ಅವ್ದು ಯಾವುದೇ ಥರ ಸ್ಕ್ರೀನಿಂಗ್ ಟೈಮ್ ಇರ್ತಿರಲಿಲ್ಲ. ಟಿ ವಿ ಸ್ವಿಚ್ ಆಫ್ ಮಾಡ್ತಿದ್ರು. ಇವನ್ ಟಿ ವಿ ಆ ಕಾಲದಲ್ಲಿ ಅವ್ರ ಟೈಮಲ್ಲಿ ಇರಲಿಲ್ಲ, ಮತ್ತು ಟಿ ವಿ ಮೊಬೈಲ್ಸ್ ಎಲ್ಲ. ಸೊ ಅವ್ರು ಯಾವುದೇ ಥರ ಡಿಸ್ಟ್ರಾಕ್ಷನ್ಗೆ ಅವಕಾಶನ ಕೊಡ್ತಿರ್ಲಿಲ್ಲ. ಮಕ್ಳು ಯಾವಾಗ ಓದ್ತಿರ್ತಾರೋ ಇವನ್ ಅವರು ಸಹ ಕೂತ್ಕೊಂಡು ಓದ್ತಿದ್ರಂತೆ. ಸೊ ಇವನ್ ಐ ಚೂಸ್ ದಟ್, ಆ ಪಾತ್ನ ನಾನು ಚೂಸ್ ಮಾಡ್ತೀನಿ. ಮಗ ಓದ್ತಿರ್ಬೇಕಾದ್ರೆ ಅವ್ನಿಗೆ ಹೋಮ್ವರ್ಕ್ಸ್ ಮಾಡಿಸ್ಕೊಂಡು ನಾನು ಕೈಯಲ್ಲಿ ಬುಕ್ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಬುಕ್ ಓದ್ತೀನಿ. ಸೊ ಅದ್ರ ಜೊತೆಗೆ ಅವ್ನು ಹೋಮ್ವರ್ಕ್ ಎಲ್ಲ ಮಾಡಿ ಮುಗಿಸಿದ್ದಾದ್ಮೇಲೆ ನಾವೆಲ್ಲ ಜೊತೆಲಿ ಕುತ್ಕೊಂಡು ಡಿನ್ನರ್ನ ಮುಗಿಸ್ತೀವಿ. ಸೊ ಇದ್ರಲ್ಲಿ ನನ್ನ ಟಿಪ್ ಏನಂತಂದರೆ ಎಲ್ಲರೂ ಸಾಧ್ಯ ಆದಷ್ಟು ಒಟ್ಟಿಗೆ ಊಟ ಮಾಡೋದನ್ನ ಕಲೀರಿ. ಇತ್ತೀಚಿನ ದಿನಗಳಲ್ಲಿ ಮನೇಲೆಲ್ಲ ಇರ್ತೀವಿ, ಆದರೆ ಒಬ್ಬರ ಮಧ್ಯೆ ಒಬ್ರು ಬಾಂಡಿಂಗ್ ಇರೋದಿಲ್ಲ. ಅದು ಬೆಳಿಬೇಕಂದ್ರೆ ಅಟ್ಲೀಸ್ಟ್ ಡೇನಲ್ಲಿ 1 ಟೈಮ್ ಫುಲ್ ಫ್ಯಾಮಿಲಿ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋದಾಗಲಿ ಅಥವಾ ಒಟ್ಟಿಗೆ ಮಾತಾಡೋದು ಏನಾದರೂ ಈ ಅಭ್ಯಾಸನ ಬೆಳೆಸ್ಕೊಳ್ಳಿ. ಸೊ ಆಗ ನಮ್ಮ ಫ್ಯಾಮಿಲಿ ಡಿನ್ನರ್ ಆದಮೇಲೆ ನನ್ನ ಪಾರ್ಟ್ನರು ಮಕ್ಕಳಿಗೆ ಬೆಡ್ ಟೈಮ್ ಸ್ಟೋರೀಸ್ ಹೇಳ್ತಾರೆ. ಬೆಡ್ ಟೈಮ್ ಸ್ಟೋರೀಸ್ ಹೇಳಿದಾದ್ಮೇಲೆ ಅವ್ರನ್ನ ಮಲಗಿಸ್ತೀವಿ. ಮಲಗಿಸಿದ್ದಾದ್ಮೇಲೆ ನಾನು ಮಲಗೋಕ್ಕಿಂತ ಮುಂಚೆ ಮ್ಯಾಕ್ಸಿಮಮ್ 8:30 to 9:30 ಒಳಗೆ ನಾವು ಮಲಗಿಬಿಡ್ತೀವಿ. ಯಾಕಂದರೆ ಬೆಳಗ್ಗೆ ಬೇಗ ಎದ್ದೇಳಬೇಕಾದ್ರೆ ನಾವು ರಾತ್ರಿ ಬೇಗ ಮಲಗಬೇಕು. ಸೊ ರಾತ್ರಿ ಬೇಗ ಮಲಗೋಕ್ಕಿಂತ ಮುಂಚೆ ನಾನು ಏನು ಚೆಕ್ ಲಿಸ್ಟ್ ಮಾಡ್ಕೊತೀನಿ ಅಂದರೆ ನಾಳೆ ಏನೇನು ಟಾಸ್ಕ್ ಇರುತ್ತೆ. ಸೊ ಮಾರ್ನಿಂಗ್ ಪವರ್ ಝೋನಲ್ಲಿ ಏನೇನು ಟಾಸ್ಕ್ ಇರುತ್ತೆ ಅದನ್ನು ನೋಡ್ತೀನಿ, ಮತ್ತು ಪ್ರೊಡಕ್ಟಿವ್ ವರ್ಕ್ ಝೋನಲ್ಲಿ ಏನೇನು ಟಾಸ್ಕ್ ಇರುತ್ತೆ ಅದನ್ನು ನೋಡ್ತೀನಿ. ಹಾಗೆ ಈವ್ನಿಂಗ್ ಫ್ಯಾಮಿಲಿ ಝೋನಲ್ಲಿ ಏನೇನು ಮಾಡಬೇಕು ಎಲ್ಲ ನಾನು ಇವತ್ತು ನೈಟೇ ಚೆಕ್ ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಮಾಡಿಟ್ಕೊಂಡು ನೆಕ್ಸ್ಟ್ ಡೇ ನಾನು ಏನು ಟಾಸ್ಕ್ ಇಟ್ಟು ಅದ್ರ ಪ್ರಕಾರ ವರ್ಕ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ ನನ್ನ ಡೇ ಆ್ಯಸ್ ಪರ್ ಪ್ಲ್ಯಾನ್ ಪ್ರಕಾರನೇ ಹೋಗ್ತಾ ಇರುತ್ತೆ. ಇದ್ರ ಟೈಮಲ್ಲಿ ನನಗೆ ಯಾವುದೇ ರೀತಿ ಓವರ್ ಪ್ರೆಷರ್ ಅನಿಸಲ್ಲ. ಇನ್ನು ನನ್ನ ಪ್ರೊಡಕ್ಟಿವಿಟಿ ಇನ್ನೂ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ ಹೊರತು ನನಗೆ ಯಾವುದೇ ರೀತಿ ಟಯರ್ಡ್ ಅನಿಸೋದಿಲ್ಲ. ಯಾಕೆಂದರೆ ಕೆಲಸ ಮಾಡ್ತಾ ಬ್ರೇಕ್ಸ್ ತೊಗೊಳೋದ್ರಿಂದ
ನಮಗೆ ರಿಲೀಫ್ ಸಿಗುತ್ತೆ. ಹಾಗೆ ಯಾವುದೇ ರೀತಿ ಸ್ಟ್ರೆಸ್ ಇರೋದಿಲ್ಲ, ಸ್ಟ್ರೆಸ್ ಫ್ರೀ ಅನಿಸುತ್ತೆ. ಸೊ ಇದನ್ನ ನೀವು ಟ್ರೈ ಮಾಡಿ, ನಿಮಗೂ ವರ್ಕ್ ಆಗುತ್ತೆ. ಯೂಶಲಿ ಎಲ್ಲರಿಗೂ ಏನಪ್ಪ ಕೆಲಸ ಮಾಡಬೇಕು ಅಂತ ಇರುತ್ತೆ, ಬಟ್ ಯಾವ ಥರ ಯಾವ ಮೆಥಡಲ್ಲಿ ಮಾಡಬೇಕು ಅಂತ ಕೆಲವ್ರಿಗೆ ಗೊತ್ತಿರಲ್ಲ. ಸೊ ಅಂಥವ್ರಿಗೆ ದಯವಿಟ್ಟು ಈ ವಿಡಿಯೋ ನೋಡಿ. ಸೊ ಇದರಿಂದ ನಿಮ್ಗೆ ಏನಪ್ಪ ಈ ಸ್ಟೆಪ್ಸ್ನ ಫಾಲೋ ಮಾಡಿ, ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ನಿಮಗೆ ಯಾವ ಥರ ಮಾಡಬೇಕು ಅಂತ ಆ್ಯಕ್ಟಿವಿಟಿ ಬೇಸ್ಡಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ನೀವು ಅಷ್ಟೇ 3 ಸಿಂಪಲ್ ಆ್ಯಕ್ಟಿವಿಟಿನ ಫಾಲೋ ಮಾಡಿ. ಫಸ್ಟ್ ಆ್ಯಕ್ಟಿವಿಟಿ ಬಂದು ಮಾರ್ನಿಂಗ್ ಪವರ್ ಝೋನ್. ಈ ಮಾರ್ನಿಂಗ್ ಪವರ್ ಝೋನಲ್ಲಿ ನೀವೇನೇನು ಮಾಡಬೇಕು? ಬೆಳಿಗ್ಗೆ ಎದ್ದ ತಕ್ಷಣ ನಿಮಗೆ ಅಂತ ಟೈಮ್ ತೊಗೊಳ್ಳಿ. ಹಾಗೆ ಕಿಚನ್ಗೆ ಎಂಟ್ರಿದ ತಕ್ಷಣ ಸ್ಪೀಡಾಗಿ ಕೆಲಸ ಮಾಡಿ, ಬರೀ ಫೋಕಸ್ಡಾಗಿ ಕೆಲಸ ಮಾಡಿ. ಫಸ್ಟು ಮಗುಗೆ ಲಂಚ್ ಬಾಕ್ಸ್ ರೆಡಿ ಮಾಡಬೇಕಾಗುತ್ತಾ ಮಾಡಿ, ಅವ್ರು ಏನಪ್ಪ ಹಾಲು ಬಿಸಿ ಮಾಡಬೇಕಾಗತ್ತಾ ಹಾಲು ಬಿಸಿ ಮಾಡಿ ಕೊಡಿ. ಹಾಗೆ ಅವ್ರ ಬಟ್ಟೆಯಿಂದ ಐರನ್ ಮಾಡಬೇಕಾಗಿರುತ್ತಾ ಅದು ಮಾಡಿಟ್ಟಿರಿ, ಅಥವಾ ಏನಪ್ಪ ಹಿಂದಿನ ದಿವಸ ಮಾಡೋಕ್ಕಾಗಿದ್ರೆ ಆ ಟೈಮಲ್ಲಿ ಮಾಡಿ. ಸೊ ಇದು ಬಂದು ಮಾರ್ನಿಂಗ್ ಪವರ್ಸನ್ನ ಏನಪ್ಪ ಒಂದು 10ನ ಏನಪ್ಪ ಲೀಸ್ಟ್ ಮಾಡ್ಕೊಳ್ಳಿ. 10 ಪಾಯಿಂಟ್ಸ್ ಲೀಸ್ಟ್ ಮಾಡ್ಕೊಂಡು ಅದ್ರ ಪ್ರಕಾರ ವರ್ಕ್ ಮಾಡಿ. ನೀವೇನೇ ಕೆಲಸ ಮಾಡಬೇಕಾದ್ರೆ ಈ 3Pನ ಮರಿಬೇಡಿ. 3P ಸರ್ಕಲ್ ಮೆಥಡ್ ತುಂಬ ಏನಪ್ಪ ಹೆಲ್ಪ್ಫುಲ್ ಆಗುತ್ತೆ. ಇದು ನಾನು ತುಂಬ ಕೆಲವು ತಿಂಗಳಿಂದ ಏನಪ್ಪ ನಾನು ಇದನ್ನ ಮಾಡ್ಕೊಂಬರ್ತೀನಿ, ನಂಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಸೊ ನೀವು ಏನೇ ಕೆಲಸ ಮಾಡಿ 3P ತುಂಬ ಇಂಪಾರ್ಟೆಂಟ್. ಎಲ್ಲ ಕೆಲಸದಲ್ಲಿ, ಇವನ್ ಮನೆ ಕೆಲಸನಲ್ಲ, ಇವನ್ ಆಫೀಸ್ ಕೆಲಸ, ಅವരുടെ ಯಾವುದೇ ಥರ ಕೆಲಸ ಇದ್ರೂ 3P ತುಂಬ ಹೆಲ್ಪ್ಫುಲ್ ಆಗುತ್ತೆ. ಫಸ್ಟ್ ಪ್ರಯಾರಿಟೈಸ್ ಮಾಡ್ಕೊಳ್ಳಿ, ಹಿಂದಿನ ದಿವಸನೇ ಪ್ರಿಪೇರ್ ಮಾಡ್ಕೊಳ್ಳಿ. ಮತ್ತು ಅಷ್ಟು ಮಾಡ್ತಿದ್ರೆ ಅಂದರೆ ನಿಮಗೋಸ್ಕರ ನೀವು ಟೈಮ್ ಕೊಡಲೇಬೇಕು. ಸಾಧ್ಯಷ್ಟು ಬ್ರೇಕ್ ತೊಗೊಳ್ಳಿ. ಲಾಂಗ್ ಬ್ರೇಕ್ ಬೇಡ, ಶಾರ್ಟ್ ಬೇಕು. ಸ್ವಲ್ಪ ಇಂಟರ್ವಲ್ ಆದಮೇಲೆ ಶಾರ್ಟ್ ಬ್ರೇಕ್ಸ್ ತೊಗೊಳ್ಳಿ. ಮತ್ತು ಏನಪ್ಪ ಒಂದು ಕೆಲಸ ಮಾಡ್ತೀನಿ ಫೋಕಸ್ಡಾಗಿ ಅದೇ ಕೆಲಸದ ಮೇಲೆ ಗಮನ ಇರಲಿ. ಮೊಬೈಲಲ್ಲೇ ಅಲಾರಾಮ್ ಇಟ್ಕೊಳ್ಳಿ. ಇದು ನಂಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಾನು ಯಾವುದೇ ಕೆಲಸ ಮಾಡಿ ನಾನು ಈ ಕೆಲಸ ಮಾಡೋಕ್ಕೆ ಹೊರಟಿರ್ಬೇಕಾದ್ರೆ ಫಸ್ಟು ನಮ್ಮ ಮೊಬೈಲಲ್ಲೇ ಅಲಾರಾಮ್ ಸೆಟ್ ಮಾಡ್ಕೊಂಡ್ಬಿಡ್ತಾರೆ. ಒಂದು 20 ನಿಮಿಷ 1 ಅವರ್ ಅಲಾರಾಮ್ ಸೆಟ್ ಮಾಡಿಕೊಂಡು ಆ ಅಲಾರಾಮ್ ಹೊಡೆಯೋಕ್ಕಿಂತ ಮುಂಚೆ ನಾನು ಆ ಕೆಲಸ ಮುಗಿಸಿರ್ತೀನಿ. ಅಲಾರಾಮ್ ಹೊಡೆದ ತಕ್ಷಣ ನಾನು ಬ್ರೇಕ್ ತೊಗೊತೀನಿ. ಸೊ ಈ ಥರ ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಫೋಕಸ್ಡಾಗಿ ಮಾಡಿ, ಆ ಕೆಲಸದ ಮೇಲೆ ಗಮನ ಇರಲಿ. ಮತ್ತು ಪ್ರೆಸೆಂಟ್ ಟೆನ್ಸಲ್ಲಿ ಇರಲಿ. ಯಾವುದೇ ಕೆಲಸ ಆಗಲಿ ಖುಷಿಯಾಗಿ ಮಾಡಿರಿ. ನೀವು ಯಾವಾಗ ಖುಷಿಯಾಗಿ ಮಾಡ್ತಿರೋ, ಆಗ ಮನಸ್ಸಿಟ್ಟು ಮಾಡ್ತಿರೋ, ನಿಮಗೆ ಆ ಕೆಲಸ 100% ಆಗುತ್ತೆ. ನೀವು ಇಷ್ಟೋ ಕೆಲಸ ಮಾಡ್ತೀರಾ ಅಂತಂದರೆ ಜಾಸ್ತಿ ಪ್ರೆಷರ್ ಆಗಬಾರ್ದು, ಸ್ಟ್ರೆಸ್ ತೊಗೊಬಾರ್ದು ಅಂತಂದರೆ ನನ್ನ ಟಿಪ್ ಏನಂತಂದರೆ, ಎಲ್ಲ ಕೆಲಸ ಆನ್ ಟೈಮ್ ಆಗಬೇಕು ಅಂತಂದರೆ ಫಸ್ಟ್ ಬಂದು ನೀವು ಮಕ್ಕಳು ಹೇಳೋದಕ್ಕಿಂತ ಮುಂಚೆ ಫಸ್ಟ್ ನೀವು ಎದ್ದೇಳಬೇಕು. ಯಾಕೆಂದರೆ ಅದು ಬಂದು ಪ್ರೀಷಿಯಸ್ ಟೈಮ್, ಯಾವುದೇ ರೀತಿ ಡಿಸ್ಟ್ರಾಕ್ಷನ್ಸ್ ಇರೋದಿಲ್ಲ. ಸೊ ನೀವೇನೇನು ಕೆಲಸ ಮಾಡಬೇಕು ಅಂತಾರೆ ಆ ಟೈಮಲ್ಲಿ ನೀವು ಎದ್ದರೆ ನಿಮ್ಗೆ ಫುಲ್ ಎನರ್ಜಿ ಇರುತ್ತೆ. ನೀವು ಪಟ ಅಂತ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತೀರಾ. ಇದು ಟಿಪ್ ನಂಬರ್ 1. ಟಿಪ್ ನಂಬರ್ 2 ಬಂದು ಅಡುಗೆ ಬಂದು ಬ್ಯಾಚ್ ವೈಸ್ ಮಾಡ್ಕೊಳ್ಳಿ. ಈಗ ಮಗುಗೆ ಲಂಚ್ ಬಾಕ್ಸ್ ರೆಡಿ ಮಾಡ್ತಾ ಅವ್ನು ಸ್ನ್ಯಾಕ್ಸು ರೆಡಿ ಮಾಡಿ. ಹಾಗೆ ನೀವು ಮಧ್ಯಾಹ್ನಕ್ಕೆ ಮತ್ತು ನೈಟ್ಗೆ ಆಗೋ ಥರ ಏನಾದರೂ ಒಂದು ಸಾಂಬಾರು ರೆಡಿ ಮಾಡಿ ಇಟ್ಕೊಳ್ಳಿ. ಇದರಿಂದ ನಿಮ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ, ಬರ್ಡನ್ ಅನಿಸೋದಿಲ್ಲ. ಹಾಗೆ ಇವತ್ತೇನು ಮಾಡಬೇಕು ಅಂತಿರುತ್ತೋ ಅದನ್ನು ಏನಪ್ಪ ಪ್ರೀವಿಯಸ್ ಡೇ ನೈಟೇ ಪ್ರಿಪೇರ್ ಮಾಡಿ ಇಟ್ಕೊಂಡ್ರಿ. ಪ್ರೀವಿಯಸ್ ನೈಟು ನೀವೇನೇನು ಚೆಕ್ ಲಿಸ್ಟ್ ಮಾಡಬೇಕು ಅಂತಿರೋ, ನೆಕ್ಸ್ಟ್ ಡೇಗೆ ಏನೇನು ಮಾಡಬೇಕು ಅಂತ ಪ್ರೀವಿಯಸ್ ಡೇ ನೀವು ಚೆಕ್ ಲಿಸ್ಟ್ ಮಾಡಿಕೊಟ್ರೆ ಅದಂತೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೀವು ಆರಾಮ್ಸೆ ಆ ದಿನ ನೀಟಾಗಿ ಮ್ಯಾನೇಜ್ ಆಗ್ಬಿಡುತ್ತೆ. ನಿಮ್ಗೆ ಯಾವುದಾದ್ರು ಬರ್ಡನ್ ಪ್ರೆಷರ್ ಅನಿಸೋದಿಲ್ಲ. ಸೊ ಮುಂಜೆ ನಾವು ಪ್ರಿಪೇರ್ ಆಗಬೇಕು. ಮತ್ತು ಇಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ ಕೆಲವೊಂದು ಕಡೆ ಏನಪ್ಪ ಎಲ್ಲನೂ ಪರ್ಫೆಕ್ಟಾಗಿ ಮಾಡೋಕ್ಕಾಗೋದಿಲ್ಲ. ಓಕೆ, ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಎಲ್ಲರೂ ಒಂದು ಕಡೆ ಮೆಸ್ಸಿ ಆಗಿದ್ರೆ ಫೈನ್, ಬಟ್ ನಿಮ್ಗೆ ಯಾವ ಟೈಮ್ ಸಿಗುತ್ತೋ ಆಗ ಅದು ಮೆಸ್ಸಿನೆಸ್ನ ಕ್ಲಿಯರ್ ಮಾಡ್ಕೊಳ್ಳಿ. ಸಾಧ್ಯ ಆದಷ್ಟು ನೀವಿರೋ ಕಡೆ ಮೆಸ್ಸಿ ಇಲ್ದ್ರ ನೋಡ್ಕೊಳ್ಳಿ. ನನ್ನ ಟಿಪ್ ಏನಂತಂದರೆ, ನೆಕ್ಸ್ಟ್ ಡೇ ನೀವೇನಪ್ಪ ಕಿಚನ್ಗೆ ಎಂಟ್ರಿ ಆಗಿದ ತಕ್ಷಣ ಕಿಚನ್ ಕೌಂಟರ್ ಕ್ಲೀನಾಗಿ ಇಟ್ಕೊಳ್ಳಿ. ಯಾಕಂದರೆ ಪ್ರೀವಿಯಸ್ ಡೇ ನೀವು ಅದು ಮಾಡಿದ್ರೆ, ನೀವು ಒನ್ಸು ಕಿಚನ್ನಲ್ಲಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೇನಪ್ಪ ಬೇಗ ಮಾಡೋಕ್ಕಾಗುತ್ತೆ. ಹಾಗೆ ಯಾವುದೇ ರೀತಿ ಡಿಕ್ಲಟರ್ ಇರೋದಿಲ್ಲ. ಸೊ ನೀವು ಯಾವುದೇ ರೀತಿ ಮೆಸ್ಸಿ ಇಟ್ಕೊಳಕ್ಕೆ ಹೋಗ್ಬಿಡಿ ಅಲ್ಲಿ ಮಾತ್ರ. ಹಾಗೆ ಇಷ್ಟು ಕೆಲಸ ಮಾಡ್ತಾರೆ, ತುಂಬ ಸ್ಟ್ರಾಂಗ್ ಪರ್ಸನ್ ಆಯಿತಾ. ನೀವು ಏನಪ್ಪ ನಿಮಗೆ ನೀವೇ ಎಂಕರೇಜ್ ಮಾಡ್ಕೊಳ್ಳಿ, ಪುಷ್ ಮಾಡ್ಕೊಳ್ಳಿ. ಓಕೆ, ನನ್ನ ಕೈಯಲ್ಲಿ ಆಗುತ್ತಂದ್ರೆ ಆಗುತ್ತೆ, ನಾನು ಮಾಡ್ತೀನಿ, ನನ್ನಲ್ಲಿ ಆ ಶಕ್ತಿ ಇದೆ, ಆ ಪವರ್ ಇದೆ ಅಂತ ನೀವೇ ಎಂಕರೇಜ್ ಮಾಡ್ಕೊಂಡು ಎಲ್ಲ ಕೆಲಸನ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗಿ. ಸಮ್ಟೈಮ್ಸ್ ನಿಮಗೆ ಹೀಗೂ ಅನಿಸ್ಬೋದು, ಯಾವಾಗ ನಿಮಗೆ ಏನಪ್ಪ ಓಕೆ ತುಂಬ ಹೆವಿ ಆಯಿತು, ಟೂ ಮಚ್ ಅನಿಸ್ತಿದೆಯೋ ಆಗ ನಿಮ್ಮ ಮನಸ್ಸಲ್ಲಿ ನೀವು ಏನಪ್ಪ ಈ ಥರ ಅಂದ್ಕೊಳ್ಳಿ, ಐ ವಿಲ್ ಪ್ರಯಾರಿಟೈಸ್, ಐ ವಿಲ್ ಪ್ರಿಪೇರ್, ಐ ಟೇಕ್ ಪಾಸ್ ಫಾರ್ ಮೈ ಸೆಲ್ಫ್.
ಸೊ ಇದೊಂಥರ ಮಂತ್ರ. ಈ ಮಂತ್ರ ನೀವು ಯಾವಾಗ ಏನಪ್ಪ ನಿಮ್ಗೆ ತುಂಬ ಹೆವಿ ಅನಿಸ್ತು, ಟೂ ಮಚ್ ಆಯಿತು ಅನಿಸುತ್ತೋ, ಆಗ ನಿಮ್ಮ ಮನಸ್ಸಲ್ಲ ಇದನ್ನು ಅಂದ್ಕೊಳ್ಳಿ. ಸೊ ನಿಮಗೆ ಗೊತ್ತಿರ್ತಾ ಇರ್ತಾರೆ, ನಿಮ್ಗೆ ಎನರ್ಜಿ ಬೂಸ್ಟ್ ಆಗುತ್ತೆ. ಸೊ ನೀವೆಲ್ಲ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತೀರಾ. ಹಾಗೆ ಇದೇ ಥರ ಮೂರು ವಿಡಿಯೋಸ್ಗೆ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಹಿಟ್ ಮಾಡಿ. ಹಾಗೆ ಇದನ್ನು ಎಲ್ಲ ಸಿಸ್ಟರ್ಹುಡ್ಗೆ ಶೇರ್ ಮಾಡಿ. ಯಾರು ವರ್ಕಿಂಗ್ ಮದರ್ಸು ತುಂಬ ಜಗಳ ಮಾಡ್ತಿರ್ತಾರೆ, ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗ್ತಿರ್ಲಿಲ್ಲ, ಅವ್ರಿಗೆ ಯಾವುದೇ ರೀತಿ ಸಪೋರ್ಟ್ ಇರೋದಿಲ್ಲ. ಸೊ ಅಂಥವ್ರಿಗೆ ಈ 3P ಸರ್ಕಲ್ ಮೆಥಡ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದರಿಂದ ನಾನು ತುಂಬ ಹೆಲ್ಪ್ಫುಲ್ ಮಾಡ್ಕೊಂಡಿದ್ದೀನಿ, ಈಗಲೂ ಸಹ ಮಾಡ್ಕೊಂಡು ಹೋಗ್ತಿದ್ದೀನಿ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಇದೆಲ್ಲರಿಗೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ನೆಕ್ಸ್ಟ್ ವಿಡಿಯೋ ಬಂದು ಇದೇ ಥರ ಯಾರು ವರ್ಕಿಂಗ್ ಮದರ್ಸ್ ಇರ್ತಾರೆ, ಅವರು ಆಫೀಸ್ಗೆ ಹೋಗ್ತಿರ್ತಾರೆ, ಬಟ್ ಮನೇಲೇ ವರ್ಕ್ ಮಾಡೋ ಅಂಥ ಆಪ್ಷನ್ಸ್ ಇರಲ್ಲ. ಅಂಥವ್ರು ಯಾವ ಥರ ಮ್ಯಾನೇಜ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಎಲ್ಲರಿಗೂ ಥ್ಯಾಂಕ್ ಯು. ಬಟ್ ಎಲ್ಲರೂ ಈ ಮೆಥಡನ್ನ ಇಂಪ್ಲಿಮೆಂಟ್ ಮಾಡಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ನಿಮ್ಮ ಪ್ರೊಡಕ್ಟಿವಿಟಿ ಏನಿದೆ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೀವು ಒಂದೊಂದು ಸ್ಟೆಪ್ಪೇ ಕಲ್ತ್ಕೊಂಡು ಬೆಳೀತಾ ಇರ್ತೀರ. ಸೊ ನನ್ನ ಆಸೆ ಎಲ್ಲರೂ ಎಲ್ಲ ಕೆಲಸ ಕಲ್ತ್ಕೊಂಡು ಬೆಳಿಬೇಕು. ಯಾರು ಈ ಕೆಲಸ ಗೊತ್ತಿಲ್ಲ, ಇದು ಮಾಡೋಕ್ಕೆ ಬರಲ್ಲ ಅಂತ ಹೇಳಬಾರ್ದು. ಎಲ್ಲ ಕೆಲಸನ ಕಲಿಬೋದು, ಬಟ್ ಸ್ವಲ್ಪ ಸ್ಮಾಲ್ ಸ್ಟೆಪ್ ಬೇಕಷ್ಟೇ ಅದಕ್ಕೆ. ಓಕೆ, ನನ್ನಿಂದ ಕಲಿಯೋಕ್ಕಾಗುತ್ತೆ ಅಂದರೆ ಕಲಿತೀರ. ಸೊ ಎಲ್ಲನೂ ಅಷ್ಟೇ ನೀಟಾಗಿ ಆರ್ಗನೈಸೇ ಮಾಡ್ಕೊಂಡು ಹೋಗ್ಬೇಕು. ಎಲ್ಲ ಕೆಲಸ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡು ಹೋದರೆ ಎಲ್ಲ ಕೆಲಸಗಳು ತಾನಾಗೆ ಎಲ್ಲ ಚೆನ್ನಾಗಾಗುತ್ತೆ. ಸೊ ಇದನ್ನ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ವಿ. ಥ್ಯಾಂಕ್ ಯು.